ಮೊದಲು ನೀವು ಈ ಇಮೇಜನ್ನು ಗಮನಿಸಿ. ಇಲ್ಲೊಬ್ಬ ರೈತ ಹೆಗಲ ಮೇಲೆ ಗುದ್ದಲಿ ಇಟ್ಕೊಂಡು ನಿಂತಿದ್ದಾನೆ. ಅವನ ಪಕ್ಕದಲ್ಲೇ ಒಬ್ಬ ಮಹಿಳೆ ಬಗ್ಗಿಕೊಂಡು ಏನೋ ಕೆಲಸ ಮಾಡ್ತಿರೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಈಗ ಆ ವಿಡಿಯೋನೇ ಪ್ಲೇ ಮಾಡ್ತೀನಿ ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿದ್ರಲ್ವಾ, ಇದೆಲ್ಲೋ ನೋಡಿದ ಜ್ಞಾಪಕ ಇದೆ ಅಂತಂದು ಅನಿಸ್ತಾ? ಹೌದು, ಮೊನ್ನೆ ತಾನೇ ನಾನು ಈ ರೇಷ್ಮೆ ಸಾಕಾಣಿಕೆ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಥರ ಏನು ಪಬ್ಲಿಷ್ ಮಾಡಿದ್ನೋ ಅದರಲ್ಲಿ ಬಂದಿರುವಂತಹ ಒಂದು ವಿಡಿಯೋ ತುಣುಕು. ಹೌದು, ನಾನು ಆ ತೋಟಕ್ಕೆ ಹೋಗಿ ಆ ವಿಡಿಯೋ ತಗೊಂಡು ಆಫ್ ಮಾಡಿ ಆಮೇಲೆ ಆ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದು ಕೇಳಿದಾಗ ಅಲ್ಲಿ ಅವರು ಗರಿಕೆ ಒಗೆದಾಕೋ ಕೆಲಸದಲ್ಲಿ ನಿರತರಾಗಿದ್ದರು. ಏನು ಈ ಶ್ರಮ ಅಂತಂದು ನಾನು ಕೇಳಿದಾಗ, ಅಯ್ಯೋ ಈ ಗರಿಕೆ ತೆಗೆದು ಸಾಕಾಗೋಗ್ಬಿಟ್ಟಿದೆ, ಬೆಳೆ ಮುಗ್ದಾಗಲಿದ್ದ ಮತ್ತೆ ಬೆಳೆ ಬರೋ ತನಕ ತೆಗೆದು 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 ಹಾಕೋದೇ ನಮಗೆ ಕೆಲಸ ಆಗೋಗ್ಬಿಟ್ಟಿದೆ. ಒಂದು ಬೆಳೆಗೆ ಏನಾದರೂ ಇದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರೆ ಬೆಳೆನೇ ಬರ್ದಂಗೆ ಮುಚ್ಚೋಗುತ್ತೆ, ಈ ಗರಿಕೆ ತೆಗೆದು ಸಾಕಾಗಿಬಿಟ್ಟಿದೆ ಅಂತಂದು ತುಂಬ ಬೇಜಾರಿನಿಂದ ಪ್ರಲಾಪ ಪಟ್ಕೊಂಡ್ರು. ನಾನು ವಿಡಿಯೋ ಮಾಡೋದೇ ಒಂದು ಆದ್ಯಾಸದಲ್ಲೇ ಇದ್ದಾಗಲಿಕ್ಕೆ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನನಗೆ ಅನ್ನಿಸ್ತು, ಹೌದಲ್ವಾ, ಈ ಗರಿಕೆ ಅನ್ನೋದು ಕಳೆಯಾಗಿ ರೈತನಿಗೆ ಹೇಗೆ ತಲೆನೋವು ಕೊಡುತ್ತೆ ಅನ್ನೋದು, ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತಂದು ಈಗ ಆ ಬಗೆಗಿನ ವಿಡಿಯೋ ಮಾಡೋಣ. ಇದನ್ನು ನಿರ್ಮೂಲನೆ ಹೇಗೆ ಅಥವಾ ಇದು ನಮಗೆ ಕಾಟ ಕೊಡದಂತೆ ಮುನ್ನೆಚ್ಚರಿಕೆಯಾಗಿ ಹೇಗೆ ತಗೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದ ಪಾಠವಾಗಿ ನೋಡೋಣ ಬನ್ನಿ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಬೇಸಾಯ ಅಂದರೆ ನೀನು ಸಾಯ, ನಿನ್ನ ಮನೆ ಮಂದಿ ಸಾಯ ಅಂತಂದೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಬೇಸಾಯ ಅಂದರೆ ಕಷ್ಟ. ಯಾಕೆ ಕಷ್ಟ ಅಂದರೆ ಸಮಸ್ಯೆಗಳಲ್ಲಿ ಮುಖ್ಯವಾದ್ದು ಅಂತಂದರೆ ಕಳೆ ಸಮಸ್ಯೆ, ಅದರಲ್ಲೂ ಗರಿಕೆನೇ ದೊಡ್ಡ ತಲೆನೋವು. ಅದಕ್ಕೆ ನಾನು ಥಂಬ್ನೇಲ್ ಪೋಸ್ಟರ್ನಲ್ಲಿ ಹಾಕಿದ್ದು, ತೋಟದಲ್ಲಿ ಗರಿಕೆ ಇದ್ದರೆ ರೈತನಿಗೆ ತುರಿಕೆ ಅಂತಂದು. ಹೌದು, ತೋಟದಲ್ಲಿ ಏನಾದರೂ ಗರಿಕೆ ಇದ್ದರೆ ಮೈಗೆ ಗಜ್ಜೆ ಅಂಟಿದಾಗ ಹೇಗೆ ಪದೇ ಪದೇ ಕೆರ್ಕೋಬೇಕು ಈ ಥರದ್ದು, ಆ ಥರ ಗರಿಕೆ ಇದ್ದಾಗ ನಾವು ಆಗಾಗ ಕೆರಿತಾನೇ ಇರಬೇಕು. ಅಂದರೆ ಒಗ್ದೊಗ್ದು ತೆಗೆದಾಕ್ತಾ ಇರಬೇಕು. ತೆಗೆದಾಕ್ದಂಗೆಲ್ಲ ಬರ್ತಾನೇ ಇರುತ್ತೆ. ಅಂಥ ಬಂಡತನ ಇದಕ್ಕಿರುತ್ತೆ. ಯಾಕೆ ಅಂತಂದರೆ ಇದೊಂದು ರೀತಿಯಲ್ಲಿ ರಕ್ತ ಬೀಜಾಸುರನ ವಂಶ ಇದ್ದಂಗೆ. ನೀವು ಎಷ್ಟೇ ತೆಗೆದು ಆಚೆಗೆ ಹಾಕಿದ್ರೂ ಕೂಡ ಒಂದೇ ಒಂದು ಗಣ್ಣು, ಅಂದರೆ ಒಂದು ಅರ್ಧ ಇಂಚಿಯಷ್ಟು ಗಣ್ಣು ಏನಾದರೂ ಈ ಗರಿಕೆದು ಅಲ್ಲಿ ಇದೆ ಅದಂದರೆ ಅದು ಮತ್ತೆ ಮೊಳಕೆ ಆಗಿಬಿಟ್ಟು ತನ್ನ ಸಾಮ್ರಾಜ್ಯನ ಹರಡಿಕೊಳ್ಳುತ್ತೆ. ನೀವು ಇಲ್ಲಿ ಒಂದು ಗರಿಕೆನ ಶಾಂಪಲ್ ತೋರಿಸ್ತೀನಿ ನೋಡಿ. ಈ ಗಣ್ಣು ಏನಿದೆ ನೋಡಿ, ಇಟ್ಲನ್ನೆಲ್ಲ ಗಣ್ಣು ಅನ್ನೋದಾದರೆ ಈ ಗಣ್ಣು ಇದೆ ನೋಡಿ, ಇದು ನೋಡಿ, ಈ ಗಣ್ಣಿನಲ್ಲೇ ಈ ಕಡೆ ಬೇರು ಬಂದಿದ್ದರೆ ಇಲ್ಲಿ ಮೇಲ್ಗಡೆ ಮೊಳಕೆ ಹೊಡಿತಾ ಇದೆ. ಅಂದರೆ ಇಷ್ಟು ಗಣ್ಣು ನೀವು ಎಷ್ಟೇ ಒಗೆದು ಆಚೆಗೆ ಹಾಕಿದ್ರು ಕೂಡ ಇಷ್ಟು ಒಂದು ಸಣ್ಣ ಪೀಸು ಉಳ್ಕೊಂಡು ಬಿಟ್ಟರೆ ಇದರಿಂದ ಮತ್ತೆ ಬೇರೊಯ್ಕೊಂಡು ಮೊಳಕೆ ಬಂದುಬಿಟ್ಟು ಮತ್ತೆ ಅಲ್ಲೆಲ್ಲ ತನ್ನ ಅಸ್ತಿತ್ವನ ಕಾಪಾಡಿಕೊಳ್ಳುತ್ತೆ. ಅಂತಹ ಬಂಡತನದ್ದಿದು. ಹಂಗಾಗಿಬಿಟ್ಟೆ ರೈತನಿಗೆ ತುಂಬ ಕಾಟ ಕೊಡುವಂತಹ ಕಳೆ ಯಾವುದು ಅಂತಂದರೆ ಗರಿಕೆ. ಆದರೆ ಈ ಅಲ್ಪಾವಧಿ ತಳಿಗಳಲ್ಲಿ ಇದರ ಕಾಟ ಅಷ್ಟೊಂದು ಇರೋದಿಲ್ಲ. ಯಾಕೆ ಅಂತಂದರೆ ನಾವು ಉಳುಮೆ ಮಾಡ್ತೀವಿ, ಬೆಳೆ ಇಡ್ತೀವಿ, 3-4 ತಿಂಗಳಲ್ಲಿ ಬೆಳೆ ಮುಗಿದೋಗುತ್ತೆ. ಅಷ್ಟರಲ್ಲಿ ಈ ಗರಿಕೆ ಮುಚ್ಕೊಂಬೋದ್ರೊಳಗೆ ಬೆಳೆನೇ ಆಗೋಗಿರುತ್ತೆ. ಮತ್ತೆ ಉಳುಮೆ ಮಾಡ್ತೀವಿ, ಮತ್ತೆ ಅಲ್ಪಾವಧಿ ಇಡ್ತೀವಿ. ಹಂಗಾಗಿಬಿಟ್ಟು ಅಷ್ಟೊಂದು ಏನು ಕಾಟ ಕೊಡೋದಿಲ್ಲ. ಆದರೆ ಬಹುವಾರ್ಷಿಕವಾದಂತಹ ಒಂದು ಬೆಳೆಗಳೇನಿರ್ತವೆ ಅದರಲ್ಲೇ ಇದು ಹೆಚ್ಚು ಕಾಟ ಕೊಡೋದು. ಹಂಗಂತಂದು ಈ ಅಲ್ಪಾವಧಿ ಬೆಳೆಗಳಲ್ಲಿ ಏನು ಗರಿಕೆ ಇದೆ ನೋಡಿ, ಅದು ಹೆಚ್ಚು ಎಲ್ಲ ಕಡೆ ಜಮೀನಿಗೆಲ್ಲ ಆಗ್ತಾನೇ ಹೋಗ್ತಾ ಇರುತ್ತೆ. ಏಕೆಂದರೆ ಉಳುಮೆ ಮಾಡೋವಾಗ ಈ ಕಲ್ಟಿವೇಟರ್ ಅಥವಾ ರೋಟೋವೇಟರ್ ಹಾಕಿದಾಗ ಅದಕ್ಕೆ ತಗಲ್ಕೊಂಡು ಈ ಗರಿಕೆ ಅನ್ನೋದು ಪೀಸ್ ಆಗಿ ಜಮೀನೆಲ್ಲಕ್ಕೂ ಬಿದ್ದುಬಿಡುತ್ತೆ. ಎಲ್ಲಿ ಒಂದು ಪೀಸ್ ಬಿದ್ದಿರುತ್ತೆ ಅಲ್ಲೇ ಅದು ಮೊಳಕೆ ಹೊಡೆದು ನಿಧಾನವಾಗಿ ತನ್ನ ಕುಟುಂಬನ ವ್ಯಾಪಿಸಿಬಿಡುತ್ತೆ ಅಲ್ಲೆಲ್ಲ ಜಮೀನಿನಲ್ಲಿ. ಹಿಂಗಾಗಿ ಹೆಚ್ಚು ಬೇಸಾಯ ಮಾಡ್ದಂಗೆಲ್ಲ ಗರಿಕೆ ಇರೋದು ಅಲ್ಲಲ್ಲಲ್ಲಿ ಬಿದ್ದು ಹೆಚ್ಚು ಆಗ್ತಾನೇ ಹೋಗ್ತಾ ಇರುತ್ತೆ. ಹಂಗಾಗ್ಬಿಟ್ಟೆ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಈ ಹಳೆಯ ತೋಟಗಳಲ್ಲಿ ಈ ಗರಿಕೆ ಹೆಚ್ಚಾಗಿಬಿಟ್ಟಾಗ ಗದ್ದೆ ಹೊಡಿತಾರೆ. ಗದ್ದೆ ಹೊಡೆದ್ರೆ ಆ ಕೆಸರಲ್ಲಿ ಅದು ಸತ್ತೋಗಿಬಿಡುತ್ತೆ ಗದ್ದೆ ಹೊಡೆದಾಗ ಅಂತಂದು. ಅಲ್ಲಿ ಕೂಡ ಎಷ್ಟು ಕೊಳ್ತೋಗುತ್ತೋ ಏನೋ ಆಗಲಿ, ಅಲ್ಲಲ್ಲಿ ತಲೆ ಎತ್ತಿ ನಿಂತ್ಕೊಂಡಿರೋದು
ಮತ್ತೆ ಅದು ಗದ್ದೆ ಎಲ್ಲ ಮುಗಿದ ಮೇಲೆ ಮತ್ತೆ ತನ್ನ ಅಸ್ತಿತ್ವನ ಉಳಿಸ್ಕೊಂಡು ಅಲ್ಲೆಲ್ಲ ಚಿಗುರೊಡಿಯೋಕ್ಕೆ ಪ್ರಾರಂಭ ಆಗುತ್ತೆ. ಇದರ ಒಂದೇ ಒಂದು ದೌರ್ಬಲ್ಯ ಏನು ಅಂದರೆ ಇದಕ್ಕೆ ಬೀಜ ಇಲ್ಲ. ಬೀಜ ಏನಾದರೂ ಇದ್ದಿದ್ದರೆ ಬೇರೆ ಕಳೆಗಳ ಥರ ಇದು ಗಾಳಿಯಲ್ಲೋ ಇನ್ನೇನಲ್ಲೋ ಪ್ರಸಾರ ಆಗಿಬಿಟ್ಟು ಭೂಮಿಯಲ್ಲಿ ಇನ್ನೂ ಎಷ್ಟು ತಲೆನೋವು ಕೊಡ್ತಾಯಿತ್ತೋ ರೈತನಿಗೆ. ಇದೊಂದು ವಿಚಾರದಲ್ಲಿ ಬೀಜ ಇಲ್ಲದೇ ಇರೋದು ಇದಕ್ಕೊಂದು ದೌರ್ಬಲ್ಯ ಅಂತಂದು ಹೇಳ್ಬೋದು. ಅಷ್ಟು ಬಿಟ್ಟರೆ ಇದು ಎಷ್ಟು ಮಂಡದು ಅಂತಂದರೆ ನಮ್ಮ ತಾತನವರು ಅವರೆಲ್ಲ ಹೇಳ್ತಾಯಿದ್ರು, ಈ ಗರಿಕೆ ಅನ್ನೋದು ಒಂದು ಕಾಗೆ ಗೂಡಿರುತ್ತಲ್ಲ ಅದರಲ್ಲಿದ್ದರೂ ಸಹ ಅಲ್ಲೇ ತೇವಾಂಶ ತಗೊಂಡು ಚಿಗುರು ಅಂತ ಬಂಡದಿದು ಅಂತಂದು ಹೇಳ್ತಾಯಿದ್ರು. ಒಂದು ಉದಾಹರಣೆ ಕೊಟ್ಬಿಟ್ಟು. ಹೌದು, ಇದು ಬಹಳಷ್ಟು ಸತಾಯಿಸುವಂತಹ ಕಳೆ. ಅರಳು ಮಿಶ್ರಿತ ಕೆಂಪು ನೆಲಗಳಲ್ಲಿ ಇದರ ಅಸ್ತಿತ್ವ ಸ್ವಲ್ಪ ಕಡಿಮೆ ಅಂತಂದು ಹೇಳ್ಬೋದು. ಆದರೆ ನಮ್ಮಂತಹ ಈ ಹಳೆಯ ತೋಟಗಳಿರ್ತಾವೆ ನೋಡಿ, ತಾತ ಮುತ್ತಾತಂದ್ರ ಕಾಲದಿಂದಲೂ ಬೇಸಾಯ ಮಾಡಿಕೊಂಡು ಸ್ವಲ್ಪ ಜಿಗಟಾಗಿರುವಂತಹ ಭೂಮಿಗಳು, ಇದರಲ್ಲಿ ಇದರ ಕಾಟ ತುಂಬ ಹೆಚ್ಚು. ನಾನು ಈ ವ್ಯಾಸಂಗ ಬಿಟ್ಟು ಬೇಸಾಯಕ್ಕೆ ಇಳಿದಾಗ ಮೊದಲು ಹಾಕಿದ್ದು ರೇಷ್ಮೆ. ಒಂದು ಅರ್ಧ ಎಕರೆ ರೇಷ್ಮೆ ಹಾಕಿದೆ. ಆ ರೇಷ್ಮೆ ಮೇಯಿಸೋವಾಗೆ ಈ ಗರಿಕೆ ಅನ್ನೋದು ಏನಿತ್ತು ನನ್ನ ರೇಷ್ಮೆಯಲ್ಲಿ ಭಾಳಷ್ಟು ಸತಾಯಿಸೋಕೆ ಪ್ರಾರಂಭ ಮಾಡಿಬಿಡ್ತು. ಪ್ರತಿ ಬೆಳೆಗೂ ಅದನ್ನು ಏನು ಮಾಡಿದ್ರೂ ಕೂಡ ಹಬ್ಕೊಳ್ತಾ ಇತ್ತು, ನಾನು ಆಗಲೇ ಮೊದಲೇ ಹೇಳ್ದಾಗೆ. ಆಮೇಲೆ ನಾನು ಇನ್ನೊಂದು ಅರ್ಧ ಎಕರೆ ಮಾಡಬೇಕಂದಾಗ ಅಲ್ಲಿ ಕೂಡ ಈ ಗರಿಕೆ ಇತ್ತಲ್ಲ, ಈ ಗರಿಕೆನ ಪೂರ ನಾಶ ಮಾಡಿಬಿಡೋಣ ಅಂತಂದು ನಾನು ಏನು ಮಾಡಿದೆ ಅಂತಂದರೆ, ಸುಮಾರು ಒಂದು ಮೊಣಕಾಲಿಗೂ ಹೆಚ್ಚು ಆಳಕ್ಕೆ ಅದನ್ನು ಚೆನ್ನಾಗಿ ಈ ಭೂಮಿಗೆಲ್ಲ ನೀರಾಯಿಸ್ಬಿಟ್ಟು ಗುದ್ದಲಿ ತಗೊಂಡು ಒಂದು ಕಡೆಯಿಂದನೂ ಅಗೀತಾ ಹೋಗೋದು. ಆಮೇಲೆ ಆ ಬೇರು ಸಮೇತ ಹಿಂಗೆ ಬರುತ್ತಲ್ಲ ಮಣ್ಣಿನಲ್ಲಿ, ಇದನ್ನೆಲ್ಲ ಕುಡಿಬಿಟ್ಟು ನೀವು ನಂಬುತ್ತೀರೋ ಇಲ್ವೋ, ಒಂದು ತಿಂಗಳ ಕಾಲ ಅಂಥ ಕೆಲಸ ಮಾಡಿದ್ದೀನಿ. ಅಷ್ಟು ಕೆಲಸ ಮಾಡಿ ಮತ್ತೆ ಅದಕ್ಕೆ ರೇಷ್ಮೆ ಹಾಕಿದಾಗ ನಿಧಾನವಾಗಿ ಅಲ್ಲೊಂದು ಇಲ್ಲೊಂದು ತಲೆ ಎತ್ತಿ ನಾನು ಅದ್ರ ಕಡೆ ಗಮನ ಕೊಡೋದ್ರೊಳಗೆ ಮತ್ತೆ ವರ್ಷ ಅನ್ನೋದ್ರೊಳಗೆ ಮತ್ತೆ ಅದೇ ಕಾಟನೇ ಶುರುವಾಗೋಗ್ಬಿಡ್ತು. ಗರಿಕೆ ಅನ್ನೋದು ಮತ್ತೆ ರೇಷ್ಮೆ ತುಂಬ ಆಗೋಗ್ಬಿಡ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗರಿಕೆ ಕಾಟ ಅನ್ನೋದು ಅಷ್ಟರ ಮಟ್ಟಿಗೆ ಇರುತ್ತೆ, ಬೆಳೆಯನ್ನೆಲ್ಲ ಮುಚ್ಚಿಕೊಂಡು ಹೋಗೋಷ್ಟು ಪ್ರಬಲವಾಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೋ ಇದರ ಜಾಲ, ಬೇರಿನ ಜಾಲ ಹೆಚ್ಚಾದಾಗ ಬೆಳೆಯ ಒಂದು ಬೇರುಗಳನ್ನು ಸುತ್ತುವರೆದು ಬಿಟ್ಟು ಅದಕ್ಕೆ ಹೋಗುವಂತಹ ಸಾರವೆಲ್ಲ ಇದೇ ಹೀರ್ಕೊಂಡು ಬೆಳೆಗಿಂತ ಹೆಚ್ಚಾಗಿ ಇದು ದಟ್ಟವಾಗಿ ಬೆಳೆದುಬಿಟ್ಟು ನಮ್ಮ ಬೆಳೆಗೆ ಇನ್ನಿಲ್ಲದಂತಹ ಕಾಟ ಕೊಡುವಂಥದ್ದೇ ಈ ಗರಿಕೆ. ಹಂಗಾದರೆ ಈ ಗರಿಕೆನ ನಾವು ಹೇಗೆ ನಿರ್ಮೂಲನೆ ಮಾಡ್ಕೋಬೇಕು ಅಂತಂದು ನೋಡೋದಾದರೆ, ನೀವು ಯಾವುದೇ ಬೆಳೆ ಇಡೋಕ್ಕೆ ಮೊದಲು ಭತ್ತ ಹಾಕೋದು ವಾಸಿ. ಭತ್ತದಲ್ಲಿ ಸುಮಾರು 3-4 ತಿಂಗಳು ಕೆಸರು ಗದ್ದೆ ಇರೋದ್ರಲ್ಲಿದ್ದ ಅದರಲ್ಲಿ ಸಾಧ್ಯವಾದಷ್ಟು ಗರಿಕೆ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಅಲ್ಲೊಂದು ಇಲ್ಲೊಂದಿದ್ದರೆ ಅದನ್ನು ಕೂಡ ಸ್ವಲ್ಪ ಒಗೆದು ತೆಗೆದಾಕ್ಬಿಡ್ಬೋದು. ಇನ್ನು ಎರಡನೇ ವಿಧಾನ ಅಂತಂದರೆ ಈ ಕಳೆನಾಶಕಗಳ ಸಿಂಪಡಣೆ. ಹಿಂಗೆ ಅಂತಿದ್ದಂಗೆ ಕೆಲವ್ರಿಗಾದರೂ ಹೆಂಗಾಗುತ್ತೆ ಅಂದರೆ ಹೊಟ್ಟೆಗೆ ಬೆಂಕಿ ಬಿದ್ದೋರಂಗೆ ಉರಿ ಆಗಿಬಿಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ಇಂಥ ಒಂದು ಪ್ರಸ್ತಾಪ ಮಾಡಿದಾಗ ಬಂದಂತಹ ಕಾಮೆಂಟ್ಗಳಲ್ಲಿ ಒಂದು ಶಾಂಪಲ್ ತೋರಿಸ್ತೀನಿ ನೋಡಿ. ಒಬ್ಬರಂತೂ ಅವ್ರ ಮನೆಗೆ ಹೋಗಿ ನಾನೇನೋ ದರೋಡೆ ಮಾಡ್ಕೊಂಡು ಬಂದಿದ್ದೀನೇನೋ ಅನ್ನೋ ಥರ, ಬಾರೋ ಮಗನೇ ಈ ಥರ ಸಂಬೋಧನೆ ಮಾಡಿರೋದು. ಇನ್ನು ಕೆಲವರು ಮೊದಲು ನೀನು ಕುಡಿಯಪ್ಪ ಅಂದಿರೋದು. ಇವ್ಗಳನ್ನೆಲ್ಲ ನೀವು ಶಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೆಲವ್ರು ಇರ್ತಾರೆ, ಈ ಅತಿರೇಕವಾದಿಗಳು ಅಥವಾ ಸಹಜ ಕೃಷಿ, ಆಮೇಲೆ ಆರ್ಗ್ಯಾನಿಕ್ ಕೃಷಿ ಹೆಸರಿನಲ್ಲಿ ಅತಿರೇಕವಾದಂತಹ ವಾದಿಗಳು ಯಾರಿರ್ತಾರೋ ಅಂಥವರೇ ಈ ಕಾಮೆಂಟ್ಗಳು ಮಾಡಿರೋದು. ನೋಡ್ರಪ್ಪ, ನನಗೇನು ಇಂಥ ವಿಷ ಅಂತಿರಲ್ಲ, ಇಂಥದ್ದು ಹಾಕೋದಕ್ಕೇನು ಇಷ್ಟ ಇಲ್ಲ. ಆದರೆ ನಿಮ್ಮ ಹತ್ರ ಈ ಗರಿಕೆ ನಾಶಕ್ಕೆ ಏನಾದರೂ ಪರಿಹಾರ ಇದ್ದರೆ ಹೇಳಿ. ಸುಮ್ಮನೆ ಬೋಗಸ್ ಪರಿಹಾರಗಳು ಹೇಳಬೇಡಿ. ಪಕ್ಕಾ ಇದರಿಂದ ಗರಿಕೆನ ನಾಶ ಮಾಡಬಹುದು ಅನ್ನುವಂತಹ ಯಾವುದಾದ್ರೂ ಔಷಧಿ ಅಥವಾ ಕಾನ್ಸೆಪ್ಟ್ ಇದ್ದರೆ ಹೇಳಿ, ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ಮತ್ತು ಇಂಥ ವಿಡಿಯೋಗಳು ಮಾಡಿದಾಗ ರೈತರಿಗೂ ಸಹ ಆ ಸಲಹೆ ಕೊಡ್ತೀನಿ. ಆದರೆ ಅದು ಯಾವುದೂ ಇಲ್ಲ, ಅನಿವಾರ್ಯ ಅಂದಾಗ ಇದನ್ನು ಬಳಸಲೇಬೇಕು. ಬಳಸಿ ಅದಕ್ಕೆ ಒಂದು ಪರಿಹಾರ ಕಂಡ್ಕೋಬೇಕು. ನಾನು ಯಾವುದೇ ಒಂದು ಕೃಷಿ ಇಲಾಖೆ ಮತ್ತೊಬ್ಬರಿಂದ ಬಹುಮಾನ ಪಡ್ಕೋಬೇಕು ಅಂತಂದು ಏನೂ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ ಅಂತಂದರೆ, ಈ ಅಧಿಕಾರಿಗಳನ್ನ ಪ್ಲೀಸರ್ ಮಾಡೋದು ಅಥವಾ ಡೋಂಗಿತನ ಮಾಡೋದು,
ಮಾಡೋದೆಲ್ಲ ಮಾಡಿ ಅವ್ರ ಮುಂದೆ ಮಾತ್ರ ನಾವು ಆರ್ಗ್ಯಾನಿಕ್ಕು ಅದು ಇದು ಅಂತಂದು ಆದರ್ಶ ವ್ಯಕ್ತಪಡಿಸಿ ಒಂದು ಬಹುಮಾನ ಗಿಟ್ಟಿಸ್ಕೋಬೇಕು ಅನ್ನೋ ತಾಪತ್ರಯನಾಗಲಿ ಅದೇನೂ ನನಗಿಲ್ಲ. ಯಾಕೆ ಅಂತಂದರೆ ಈ ಬೋಗಸ್ಗಳೆಲ್ಲ ನನಗೆ ಗೊತ್ತಿದೆ. ಸರ್ಕಾರಿ ಕೊಡುವಂತಹ ಒಂದು ಬಹುಮಾನಗಳು ಇವೆಲ್ಲನೂ ಎಷ್ಟೆಲ್ಲ ಫ್ರಾಡ್, ಎಷ್ಟೆಲ್ಲ ರಾಜಕೀಯ, ಎಷ್ಟೆಲ್ಲ ಅವ್ರನ್ನ ಪ್ಲೀಸ್ಡ್ ಮಾಡಬೇಕು, ಇಂಥದ್ದೆಲ್ಲ ನನಗೆ ಗೊತ್ತಿದೆ. ಅದರಲ್ಲಿದ್ದ ನನಗೇನು ಯಾವುದೇ ಒಂದು ಬಹುಮಾನದ ಆಸೆ ಇಲ್ಲ. ರೈತರಿಗೆ ವಾಸ್ತವ ಏನು ಅನ್ನೋದು ಹೇಳಬೇಕು, ಜೊತೆಗೆ ಅವರಿಗೆ ಅನುಕೂಲವಾಗುವಂತಹ ಪರಿಹಾರ ಹೇಳಬೇಕು. ಅದು ಮಾತ್ರ ನನ್ನ ಉದ್ದೇಶ. ಇಷ್ಟು ಹೇಳಿದ್ದು ಸಾಕು ಅನಿಸುತ್ತೆ. ಒಟ್ಟಿನಲ್ಲಿ ಅನಿವಾರ್ಯವಾಗಿ ಈ ಗ್ಲೈಫೋಸೇಟ್ನ ನಾವು ಈ ಕಳೆನಾಶಕನ ಅಪ್ಲೈ ಮಾಡಲೇಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಕಳೆನಾಶಕಕ್ಕೆ ಏನು ಪರ್ಸೆಂಟೇಜ್ ಉಪಯೋಗಿಸ್ತೀರೋ ಅದರ 3ರಷ್ಟು 4ರಷ್ಟು ಹಾಕ್ಕೊಂಡು ಅದರ ಮೇಲೆ ಚೆನ್ನಾಗಿ ನೆನೆಯುವಂತೆ ಸ್ಪ್ರೇ ಮಾಡಬೇಕು. ಮತ್ತು ಆ ಸಮಯದಲ್ಲಿ ಅದು ಚೆನ್ನಾಗಿ ಬೇರ್ಗೆಲ್ಲ ಹೋಗಿ ಕೊಳ್ತೋಗಬೇಕು ಅಂತಂದರೆ ಚೆನ್ನಾಗಿ ಅಲ್ಲಿ ತೇವಾಂಶ ಇರಬೇಕು. ಮಳೆ ಬಂದಾಗ ಅಥವಾ ಹೆಚ್ಚು ನೀರು ಹಾಯಿಸಿಬಿಟ್ಟು ಅಲ್ಲಿ ತೇವಾಂಶ ಇರೋಂಗೆ ನೋಡ್ಕೊಂಡು ಬಿಟ್ಟರೆ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಮೇಲೆ ಸ್ಪ್ರೇ ಮಾಡಿದಾಗ ಏನು ಈ ಬೇರು ಸಮೇತ ಎಲ್ಲ ಕೊಳ್ತೋಗ್ಬಿಡುತ್ತೆ. ಮತ್ತು ಇನ್ನೊಂದು ಸತಿ ಏನಾದರೂ ಬಂದಾಗ ಅದನ್ನು ಇನ್ನೂ ಒಂದು ಸತಿ ಲೈಟಾಗಿ ಹಂಗೆ ಸ್ಪ್ರೇ ಮಾಡಿಬಿಟ್ರೆ ಅಲ್ಲಿ ಇಳ್ದಂಗೆ ಆಗ್ತುತ್ತೆ. ನಾನು ಆಗಲೇ ಹೇಳ್ದಾಗೆ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಉಳುಮೆ ಮಾಡೋಕ್ಕಾಗೋದಿಲ್ವಲ್ಲ ಮಧ್ಯದಲ್ಲಿ, ಹಂಗಾಗಿಬಿಟ್ಟು ಅದು ಬಹಳ ಕಾಟ ಕೊಡುತ್ತೆ. ಒಗೆದೊಗೆದು ತೆಗೆದ್ರೂ ಕೂಡ ಪದೇ ಪದೇ ಬರ್ತಾಯಿದೆ ಅಂತ ನಾನು ಏನು ಮೊದಲಲ್ಲಿ ಹೇಳಿದೆ, ಆ ಥರ ಈ ರೇಷ್ಮೆ ಇದರಲ್ಲಿ ಕೂಡ ಬಹಳಷ್ಟು ಕಾಟ ಕೊಡುತ್ತೆ. ನೀವಿಲ್ಲಿ ಸ್ವಲ್ಪ ವಿಡಿಯೋ ತುಣುಕುಗಳು ನೋಡಿ. ಪಾಪ ಅದೇ ತೋಟದಲ್ಲಿ ಆ ಹುಡುಗ ನಮ್ಮ ತಂದೆ ತಾಯಿಗೆ ಎಷ್ಟೆಲ್ಲ ಕಾಟ ಕೊಡ್ತಾ ಇರೋದನ್ನು ನೋಡಿಬಿಟ್ಟು ರೋಸೋಗಿಬಿಟ್ಟು ರೇಷ್ಮೆಯಲ್ಲಿ ಒಂದು ಬೆಳೆ ಬರದೇ ಇದ್ದರೂ ಪರವಾಗಿಲ್ಲ, ಅಲ್ಲಲ್ಲಿ ಕೂಳೆ ಒಣಗೋಗಿದ್ರೂ ಪರವಾಗಿಲ್ಲ ಅಂತಂದು ಯಾವ ಥರ ಇದ್ರ ಮೇಲೆ ಕಳೆನಾಶಕ ಅಪ್ಲೈ ಮಾಡಿದ್ದಾನೆ. ಹಂಗಾಗ್ಬಿಟ್ಟು ಗಿಡಗಳೇ ಇಲ್ಲಿ ಚಿಗುರ್ದಂಗೆ ಆಗಿದೆ ನೋಡಿ, ಗಜ್ಜಿ ಕಟ್ಟಿರೋದನ್ನ ಇದನ್ನೆಲ್ಲ ದೃಶ್ಯಾವಳಿಯಲ್ಲಿ ನೋಡ್ಬೋದು. ರೇಷ್ಮೆಯಲ್ಲಿ ಅಷ್ಟೆಲ್ಲ ದುಡ್ಡು ತಗೊತಾ ಇರುವಾಗ ಗಿಡಗಳು ಅಲ್ಲೊಂದು ಇಲ್ಲೊಂದು ಈ ಸತಿ ಚಿಗುರ್ದಿದ್ರೂ ಪರವಾಗಿಲ್ವ ಅಥವಾ ಒಣಗೋದ್ರೂ ಪರವಾಗಿಲ್ಲ ಅನ್ನೋಷ್ಟು ಕೋಪದಿಂದ ಈ ಗರಿಕೆ ಮೇಲೆ ಸ್ಪ್ರೇ ಮಾಡಿರೋದನ್ನ ನೀವಿಲ್ಲಿ ನೋಡಬಹುದು. ಅಷ್ಟೆಲ್ಲ ಕಾಟ ಕೊಡುತ್ತೆ. ಆದರೆ ಸ್ವಲ್ಪ ಹುಷಾರು ಮಾಡಬೇಕು. ಹುಷಾರು ಮಾಡಿ ಸ್ಪ್ರೇ ಮಾಡಿ ರೇಷ್ಮೆ ಗಿಡಕ್ಕೂ ತೊಂದರೆ ಆಗಬಾರ್ದು, ಅಂದರೆ ಬೆಳೆಗೂ ತೊಂದರೆ ಆಗಬಾರ್ದು, ಕಳೆಯ ನಾಶಕನೂ ಹೋಗಬೇಕು. ರೇಷ್ಮೆಯಲ್ಲಿ ಅದನ್ನು ಹೇಗೆ ಮಾಡಿದ್ರೆ ಪೂರ ನಿರ್ಮೂಲನೆ ಮಾಡಬಹುದು, ನಿಯಂತ್ರಣ ಮಾಡಬಹುದು ಅನ್ನೋದನ್ನು ಇವಾಗ ಹೆಚ್ಚಾಗಿರೋದರಲ್ಲಿದ್ದ ಸಮಯ ಮುಂದೆ ರೇಷ್ಮೆಯಲ್ಲಿ ಈ ಕಳೆ ನಿಯಂತ್ರಣ, ಈ ಗರಿಕೆ ನಿಯಂತ್ರಣ ಹೇಗೆ ಅನ್ನೋದನ್ನು ಒಂದು ಸವಿಸ್ತಾರವಾದಂತಹ ವಿಡಿಯೋ ಮಾಡ್ತೀನಿ. ರೇಷ್ಮೆ ರೈತರಿಗೆ ಇದು ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ನನ್ನ ಅನುಭವದಲ್ಲೇ ಮಾಡಿರುವಂತಹ ಇದನ್ನು ನಿಮಗೂ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋ ತನಕ ಕಾಯಿರಿ ಅಂತಂದು ಹೇಳ್ತಾ, ಈ ತನಕ ನಾನು ಕೊಟ್ಟಂತಹ ಮಾಹಿತಿ ಉಪಯೋಗಕರವಾಗಿದ್ದರೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಹೆಚ್ಚು ರೈತರಿಗೆ ತಲುಪುವಂಗೆ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.